ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಅಲ್ಲಿ ಒಂದು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡಲಿಕ್ಕೆ ಅಲ್ಲಿ ಐಬಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅಷ್ಟೇ ಅಲ್ಲ ಅವನ್ನ ಅಲ್ಲಿ ಕೂಡಿ ಹಾಕಿ ಹಲವಾರು ಜನ ಗುಂಡಾ ವ್ಯಕ್ತಿಗಳು ಬಂದು ಅವನ್ನ ಅಲ್ಲಿ ಐಬಿಯಿಂದ ರೂಮ್ನಿಂದ ಹೊರಗಡೆ ಬರದೇ ಇರುವಂಥ ಒಂದು ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡುವಂಥದ್ದು ಮತ್ತು ಅವರಿಗೆ ತೊಂದರೆ ಕೊಡುವಂಥದ್ದು, ಮಾನಸಿಕ ಹಿಂಸೆ ಮಾಡುವಂಥ ಕೆಲಸ. ಅಷ್ಟೇ ಅಲ್ಲ, ಅವ್ರಿಗೆ ಕಪ್ಪು ಮಸಿ ಬಳಿಬೇಕು ಅನ್ನುವಂಥದ್ದಕ್ಕೆ ತಯಾರಿ ಮಾಡಿದರು. ಅವ್ರ ಕಾರ್ ಮೇಲೆ ಕಲ್ಲು ಒಗಿಬೇಕನ್ನುವಂಥದ್ದು, ಮೊಟ್ಟೆಗಳನ್ನು ಒಗಿಬೇಕನ್ನುವಂಥದ್ದು, ಇದೆಲ್ಲವನ್ನು ತಯಾರಿ ಮಾಡಿಕೊಂಡು ವ್ಯವಸ್ಥಿತ ರೀತಿಯಾಗಿ ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಒಂದು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ನಡೀತು. ಅದನ್ನು ಖಂಡಿಸ್ತಾ ಇದ್ದೀನಿ. ಮತ್ತು ಈ ರೀತಿ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ದಲ್ಲಿ ಇವತ್ತು ಟೀಕೆ ಮಾಡಲಿಕ್ಕೆ ಹಾಕಿದೆ ಎಲ್ಲರಿಗೆ. ಈಗ ಯಾವುದೋ ಒಂದು ಪದಪ್ರಯೋಗ ಮಾಡಿದರು, ಅದು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು. ಆಯ್ತು, ಅದಕ್ಕೆ ನೀವು ಅದಕ್ಕೆ ಉತ್ತರ ಕೊಡಿ. ಆದರೆ ಅದು ಬಿಟ್ಟು ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು, ಮಾನಸಿಕವಾಗಿ ತೊಂದರೆ ಕೊಡುವಂಥದ್ದು ಮತ್ತು ದೈಹಿಕವಾಗಿ ಅವ್ರ ಮೇಲೆ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಇದೆಲ್ಲ ಯತ್ನ ಮಾಡುವಂಥದ್ದು ಗುಂಡಾಗಿರಿ ಪ್ರವೃತ್ತಿ ಅಂತ ನಾನು ಹೇಳ್ತೇನೆ. ಹೀಗಾಗಿ ಈ ಗುಂಡಾಗಿರಿ ಪ್ರವೃತ್ತಿ ಇವತ್ತು ಭಾಳ ಜಾಸ್ತಿ ಆಗ್ತದೆ. ಅದರಲ್ಲಿ ಗುಲ್ಬರ್ಗದಲ್ಲಿ ಹಿಂದೆ ಇದೇ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತಿದ್ರು, ಬಳ್ಳಾರಿ ಬಗ್ಗೆ ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು. ಇವತ್ತು ಹೇಳಬೇಕಾಗ್ತದೆ, ಇವತ್ತು ಗುಲ್ಬರ್ಗದಲ್ಲಿ ನಾನು ಇತ್ತೀಚೆಗೆ ಕಳೆದ 2-3 ತಿಂಗಳಲ್ಲಿ 2-3 ಸಲ ಹೋಗಿ ಬಂದಿದ್ದೆ ಗುಲ್ಬರ್ಗದಲ್ಲಿ. ಅಲ್ಲಿ ಪರಿಸ್ಥಿತಿ ನೋಡಿದರೆ ಅಲ್ಲಿ ಒಂದು ಗುಲ್ಬರ್ಗ ರಿಪಬ್ಲಿಕ್ ಅಂತ ಒಂದು ಆಗಿದೆ ಇಂಡಿಪೆಂಡೆಂಟಾಗಿ. ಅದರದ್ದು ಮುಂದಾಳತ್ವ ಯಾರು ವಹಿಸಿದ್ದಾರೆ ಅಂದರೆ ಪ್ರಿಯಾಂಕಾ ಖರ್ಗೆ ವಹಿಸಿದ್ದಾರೆ. ಹೀಗಾಗಿ ಆ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು, ಕಾರ್ಯಕರ್ತರನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತದೆ. ಅದರ ಪ್ರಕಾರ ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾಯಿದೆ, ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾಯಿದೆ. ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಏರಿಯಾದಲ್ಲಿ ಅವ್ರ ವಿರುದ್ಧ ಯಾರಾದರೂ ಮಾತಾಡಿದರೆ ಅವರಿಗೆ ಗುಂಡಾಗಿರಿ ಮಾಡುವಂಥದ್ದು ಎಲ್ಲೋ ಒಂದು ರೀತಿ ಪ್ರಯತ್ನ, ಒಂದು ಹೆಚ್ಚಿನ ರೀತಿಯಾದಂಥ ಗುಂಡಾಗಿರಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಅವರ ಹಿಂಬಾಲಕದಿಂದ ನಡೀತಾ ಇದೆ. ಇದು ಖಂಡಿಸ್ತಾ ಇದ್ದೇನೆ. ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಮತ್ತು ಈ ಘಟನೆಗೆ ಅವರು ಕ್ಷಮಾಪಣೆಯನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಈ ರೀತಿ ಗುಂಡಾ ಪ್ರವೃತ್ತಿ ಇದ್ದಂಥ ಮಂತ್ರಿಗಳನ್ನು ನಿಮ್ಮ ಕ್ಯಾಬಿನೆಟ್ದಲ್ಲಿ ಮುಂದುವರಿಸುವ ಮುಖಾಂತರ ನಿಮ್ಮ ಕ್ಯಾಬಿನೆಟ್ಗೆ ಒಂದು ಗೌರವಕ್ಕೆ ಚ್ಯುತಿ, ಅದಕ್ಕಾಗಿ ಅವ್ರನ್ನ ತಕ್ಷಣದಿಂದ ಕ್ಯಾಬಿನೆಟಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅಂತ ಒಂದು ನೆಪ ಮಾಡಿಕೊಂಡು ಅವ್ರ ಹೆಸರು ಹೇಳಿಕೊಂಡು ಇವತ್ತು ಎಲ್ಲ ರೀತಿಯಾದಂಥ ಒಂದು ದಬ್ಬಾಳಿಕೆ ಮಾಡುತ್ತದೆ. ಇವನ್ ಕಾಂಗ್ರೆಸ್ಸಿನ ಶಾಸಕರಿರ್ಬೋದು, ಕಾಂಗ್ರೆಸ್ಸಿನ ನಾಯಕರಿರ್ಬೋದು, ಅವ್ರ ಮೇಲೆ ದಬ್ಬಾಳಿಕೆ ನಡೀತದೆ, ಇನ್ನು ವಿರೋಧ ಪಕ್ಷದವ್ರ ಮೇಲೆ ನಡೀತಾ ಇದೆ. ಹೀಗಾಗಿ ಈ ರೀತಿ ಹೆದರಿಸುವಂಥ ಪ್ರವೃತ್ತಿ ಏನಿದೆಲ್ಲ ಇದನ್ನು ನಿಲ್ಲಿಸಬೇಕು ಮತ್ತು ಅವ್ರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೆ. ಸರ್, ಈಗ ಇಳಕಲ್ ಜಲಾಶಯದಿಂದ ನೀರು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೋರಾಟಗಳಾದವು, ತಾವು ಕೂಡ ವಿರೋಧ ಮಾಡಿದ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಸ್ಟಾಪ್ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈಗ ಮತ್ತೆ ಅನುಮತಿಯನ್ನು ಕೊಟ್ಟಿದ್ದಾರೆ, ತರಾತುರಿಯಲ್ಲಿ ಕೆಲಸ ಕೂಡ ನಡೀತಾ ಇದೆ. ಅದಕ್ಕೆ ನಾನು ಹೇಳುವಂಥದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತು ನಮಗೆ ನಮ್ಮ ಭಾಗದಲ್ಲಿ ಏನೋ ಒಂದು ನೀರಿನ ಕೊರತೆ, ಕುಡಿಯುವ ನೀರಿನ ಹಾಹಾಕಾರ ಇದ್ದಾಗ ನಾವು ಎಲ್ಲಿಂದ ನೀರು ತರಬೇಕು ಅನ್ನುವಂಥ ಪ್ರಶ್ನೆ ಇದೆ. ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರದ್ದೆಲ್ಲರೂ ಒಂದೇ ಒಂದು ಪ್ರಶ್ನೆ ಅಂದರೆ, ಇವತ್ತು ನಮಗೆ ನೀರಿನ ತೊಂದರೆ ಇದೆ, ಇಲ್ಲಿ ನೀರಿನ ತೊಂದರೆ ಇದ್ದಾಗ ಬೇರೆ ಜಿಲ್ಲೆಗಳಿಗೆ ನೀರನ್ನು ಕಳಿಸ್ಬಾರ್ದು ಅನ್ನುವಂಥದ್ದು ಒಂದು ಈಗಾಗಲೇ ಹೋರಾಟ ನಡೀತಾ ಇದೆ. ಅದಕ್ಕೆ ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದೇನೆ. ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರ ಮಾಡುವಂಥವ್ರು ಯಾರು? ಜಿಲ್ಲಾ ಉಸ್ತುವಾರಿ ಮಂತ್ರಿ, ನೀರಾವರಿ ಇಲಾಖೆ ಮಂತ್ರಿಗಳು. ಇದ್ರ ಬಗ್ಗೆ ತೊಗೋಬೇಕಲ್ಲ ಕೈಗಾರಿಕಾ ಇಲಾಖೆ. 3 ಡಿಪಾರ್ಟ್ಮೆಂಟ್ ಕೊಡ್ತಾವೆ, ಕೈಗಾರಿಕಾ ಇಲಾಖೆ ಮತ್ತು ನೀರಾವರಿ ಇಲಾಖೆ. ಅದರ ಜೊತೆಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ನೇತೃತ್ವ ಇರುವಂಥದ್ದು. ಇವೆಲ್ಲ ಈಗ ಈ ನೀರಾವರಿ ಇಲಾಖೆ ಮತ್ತು ಕೈಗಾರಿಕಾ ಇಲಾಖೆ ಮಧ್ಯದಲ್ಲಿ ಏನು ಒಡಂಬಡಿಕೆ ಆಗಿದೆ, KIDBಗೆ ಎಷ್ಟು ನೀರು ಕೊಡಬೇಕನ್ನುವಂಥದ್ದು ಡಿಸಿಷನ್ ಆಗಿದೆ ನೀರಾವರಿ ಇಲಾಖೆಯಲ್ಲಿ. ಇದು ಡಿಸ್ಕ್ಲೋಸ್ ಮಾಡಿರಿ ಫಸ್ಟು. ಅಲ್ಲಿ ಅಧಿಕೃತವಾಗಿ ಯಾರು ಹೇಳ್ಯಾರನು ಲೆಟರ್ ಕೊಟ್ಟಿದ್ದಾರೆ. 45 MLD ನೀರು ಅಲ್ಲ, ಅದು ಸಾಕಾಗ್ತದೆ ಬಿಡ್ತದೋ ಅವ್ರು ಹೇಳಿಬಿಟ್ಟಿದ್ದದು. ನಾವು ಒಂದೇ ನಮಗೆ ನೀರಿನ ಕೊರತೆ ಮಾಡಿ ಬೇರೆ ಕಡೆ ಕಳಿಸ್ಬಾರ್ದು ಅನ್ನುವಂಥದ್ದು ನಮ್ಮದು. ಅದಕ್ಕಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಇವತ್ತು ನೀರಾವರಿ ಇಲಾಖೆಯವರು, ಕೈಗಾರಿಕೆ ಇಲಾಖೆಯವರು ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಡಿಸ್ಕಷನ್ ಮಾಡಿಕೊಂಡು ಇದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು. ಅವರ
ಅಬ್ಸೆಂಟ್ನಲ್ಲಿ ಅವರ ಗೈರ್ಹಾಜರಿಯಲ್ಲಿ ಯಾವುದೇ ನಿರ್ಧಾರ ಕೈಗೊಂಡ್ರು ಇಲ್ಲಿಯ ಬೆಳಗಾವಿ ಜನರ ಹಿತಾಸಕ್ತಿಗೆ ತೊಂದರೆ ಆಗ್ತದೆ. ಅದಕ್ಕಾಗಿ ಸ್ಪಷ್ಟವಾದಂಥ ಒಂದು ಹೇಳಿಕೆ ಒಂದೇ ಸರ್ಕಾರ ಬರಲಿ, ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಡಲಿ, ಇವೆಲ್ಲ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಇದು ಆ ಸಂಬಂಧಪಟ್ಟಂಥ ಸಚಿವರು ನಿರ್ಧಾರ ಕೈಗೊಳ್ಳಬೇಕು. ನಾ ಇದಕ್ಕೂ ಒತ್ತಾಯ ಮಾಡ್ತೀನಿ. ಅದಕ್ಕೆ ನಾವು ನೋಡಿ ಎಲ್ಲಿಂದ ಪೈಪ್ಲೈನ್ ಹಾದು ಹೋಗ್ತದಲ್ಲ, ರೈತರು ಕೆಲವೊಮ್ಮೆ ಸರ್ಕಾರಿ ಕೆಲಸ ತಮ್ಮ ಯಾವುದೋ ನೀರಾವರಿ ಸೌಲಭ್ಯ ಸಲುವಾಗಿ ಜಾಗ ಬಿಟ್ಟು ಕೊಡ್ತಾರೆ, ಪೈಪ್ ಹಾಕ್ರಿ ಇದು ಮಾಡ್ರಿ ಅಂತೇಳಿ. ಆದರೆ ಈಗ ಇಲ್ಲಿ ಯಾರ್ದು ಪರ್ಮಿಷನ್ ತೊಗೊಂಡಿಲ್ಲ ಮತ್ತು ಯಾವುದೋ ಲ್ಯಾಂಡನ್ನು ನೀವು ಉಪಯೋಗ ಮಾಡಕತ್ತೀರಿ, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸನೂ ಮಾಡಿಲ್ಲ. ಇದೇನೂ ಮಾಡಲಾರ್ದ ಇದು ಗುಂಡಾ ಪ್ರವೃತ್ತಿ ಮತ್ತೊಂದು ಹೆಜ್ಜೆ ಅಂತ ಹೇಳ್ತೀನಿ. ಇದು ಒಂದು ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ರೈತರಿಗೆ ಹೆದರಿಸುವಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಾನು ಹೇಳ್ತೀನಿ, ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ಹೇಳಬೇಕು ಮತ್ತು ಸ್ಪಷ್ಟವಾದಂಥ ಡೈರೆಕ್ಷನ್ನ ಡಿ ಸಿ ಅವರಿಗೆ ಮತ್ತು ನೀರಾವರಿ ಇಲಾಖೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ನೀರಾವರಿ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಸರ್, ಅಧಿಕೃತವಾಗಿ ಅನುಮತಿ ಸಿಕ್ಕಿದೆ. ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಿಲ್ಲ, ಶಿಲಾನ್ಯಾಸ ಮಾಡ್ತಾ ಇಲ್ಲ. ತರಾತುರಿಯಲ್ಲಿ ಅಲ್ಲಿಯೇ ವಿರೋಧ ಅಂದ್ರೆ ನೋಡ್ರಿ, ಇಲ್ಲಿ ವಿರೋಧ ಐತಿ ಅಂಥೇಳಿ ಕದ್ದು ಮುಚ್ಚಿ ನಡೀತದೆ. ನಿಮಗೆ ಏನಾದರೂ ಮಾಡೋದಿದ್ರೆ ಸಾರ್ವಜನಿಕರು ವಿಶ್ವಾಸ ತೊಗೊಂಡು ಮಾಡಿರಿ, ಎಲ್ಲರೂ ಕರೆಸ್ರಿ, ಎಲ್ಲರನ್ನೂ ಇಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವ್ರನ್ನೂ ಕರೆಸ್ರಿ, ಎಲ್ಲರೂ ಕರೆಸಿ ವಿಶ್ವಾಸ ಮಾಡಿ. ಇಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಕರೆಸಿ ಕುಂದರಿಸಿ, ಈ ರೀತಿ ಇದೆ ಪರಿಸ್ಥಿತಿ, ಹಿಂಗೆ ಮಾಡ್ತಾಯಿದೆ, ನಿಮಗೇನೋ ನೀರಿನ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಕನ್ವಿನ್ಸರ್ ಮಾಡಿರಿ, ಅದನ್ನು ಮಾಡಿರಿ. ಅದು ಏನೂ ಮಾಡಲಾರ್ದೇ ಕದ್ದು ಪುಚ್ಚಿ ಇದೆಲ್ಲ ವ್ಯವಹಾರ ಮಾಡಿದಾಗ ಸಂಶಯಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಇದ್ರ ಬಗ್ಗೆ ಜಿಲ್ಲೆಯ ಆಡಳಿತ ವ್ಯವಸ್ಥೆ, ಆಡಳಿತ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಪಷ್ಟವಾದಂಥ ತಮ್ಮ ನಿಲುವನ್ನು ತಿಳಿಸ್ಬೇಕನ್ನೋಂಥ ಒತ್ತಾಯ ಮಾಡ್ತಾರೆ. ಸರ್, ಮಹದಾಯಿ ವಿಚಾರ ಈಗ ಒಂದಷ್ಟು ಜನ ಈಗ ಯೋಜನೆಗೆ ವಿರೋಧ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮವರೇ ವಿರೋಧ ನೋಡಿ, ನಾ ಏನಂತೀನಿ, ಪರಿಸರವಾದಿಗಳು ಅನ್ನೋಂಥ ಹೆಸರಿಟ್ಕೊಂಡು ಈಗ ಎಲ್ಲಿ ಗೋವಾದಲ್ಲಿ ಇದ್ದಂಥವ್ರು ಪರಿಸರವಾದಿಗಳು ಬೇಡ ನೀವು ಹೇಳೋದು. ಇಲ್ಲೇ ನಮ್ಮ ಖಾನಾಪುರದಲ್ಲಿ ಒಂದು ಸಭೆಯನ್ನು ಮಾಡಿ, ಇದು ನಮ್ಮ ಅದು ಮಹದಾಯಿ ಮಾಂಡವಿ ಇದರಿಂದ ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ, ಈ ಮಹದಾಯಿ ಯೋಜನೆಯನ್ನು ಮಾಡಿದರೆ, ಕಳಸಾ ಬಂಡೂರು ಯೋಜನೆ ಅನುಷ್ಠಾನ ಮಾಡಿದರೆ ಇವತ್ತು ಪರಿಸರಕ್ಕೆ ತೊಂದರೆ ಆಗ್ತದೆ, ಆ ಅರಣ್ಯ ಪರಿಸರ ಏನಿದೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಒಂದು ಡಿಸ್ಕಷನ್ ಆಗಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ ಇಲ್ಲಿದ್ದವ್ರು ಖಾನಾಪುರದಲ್ಲಿ. ಹೀಗಾಗಿ ಇವತ್ತು ಗೋವಾದ ಮುಖ್ಯಮಂತ್ರಿ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ, ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಮತ್ತು ಎಲ್ಲಿ ಅವಾರ್ಡ್ ಆಗಿದೆ ಟ್ರಿಬ್ಯುನಲ್, ಮಹದಾಯಿ ಅವಾರ್ಡ್ ಟ್ರಿಬ್ಯುನಲ್ ಇದೆ, ಆ ಟ್ರಿಬ್ಯುನಲ್ದಲ್ಲಿ ನಮ್ಮ ಪರವಾಗಿ ನಿರ್ಧಾರ ಬಂದಿದೆ. ಇವೆಲ್ಲ ಪರಿಸರ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಡಿಸ್ಕಷನ್ ಆಗ್ಯಾವಲ್ಲಿ. ಡಿಸ್ಕಷನ್ ಆಗಿ ಫೈನಲ್ ಅವಾರ್ಡ್ ಆದಮೇಲೆ ನಮಗೆ ಇಷ್ಟು ನೀರಿನ ಹಕ್ಕಿದೆ ಅಂತ ಹೇಳಿದ ಮೇಲೆ ಇವತ್ತು ಮತ್ತೆ ಅದನ್ನು ಕೆದಕುವಂಥದ್ದು ಏನಿದೆಲ್ಲ, ಈ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಡಿಲೇ ಮಾಡುವಂಥ ಪ್ರಯತ್ನ ಇದು, ಮತ್ತು ಬೇರೆ ಏನಿಲ್ಲ. 2 MP ಕ್ಷೇತ್ರ ಗೋವಾದಲ್ಲಿ 2 MP ಕ್ಷೇತ್ರ, ನಮ್ಮಲ್ಲಿ ಎಷ್ಟು 28 ಇದ್ರೂ ಕೂಡ ಯಾರು ಪ್ರಧಾನಿಯವರನ್ನ ಮುಂದೆ ನಿಂತು ಧೈರ್ಯವಾಗಿ ಕೇಳುವಂಥ ಧೈರ್ಯ ಇಲ್ಲ ಇವರಿಗೆ ಅನ್ನುವಂಥದ್ದು. ನೋಡಿ, ಅದರ ಸಲುವಾಗಿ ನಾನು ಈಗಾಗಲೇ ಈಗ ನಾನು ಲೋಕಸಭಾ ಸದಸ್ಯನಾದ ಮೇಲೆ 2-3 ಬಾರಿ ಕ್ವಶನ್ ಕೇಳೋಕ್ಕೂ ಕಳಿಸಿದ್ದೆ ಮತ್ತು ಜೀರೋ ಅವರ್ದಲ್ಲಿ ಪ್ರಶ್ನೆ ಕೇಳುವಂಥದ್ದು ಮಾಡಿದ್ದೆ. 1-2 ಸಲ ಬಂದಿತ್ತು, ಜೀರೋ ಅವರ್ದಲ್ಲಿ ಅವಕಾಶ ಸಿಕ್ಕಿತ್ತು. ಆದರೆ ಅವತ್ತೇನಾಯಿತು, ಸದನ ನಡೀಲಿಲ್ಲ, ಹೀಗಾಗಿ ಮುಂದೆ ಹೋಗಿದೆ. ಅದಕ್ಕಾಗಿ ಆ ಪ್ರಯತ್ನ ನಡೀತದೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡುವಂಥದ್ದು ಮತ್ತು ಯಾರ್ಯಾರ ಮೇಲೆ ಒತ್ತಡ ತರುವಂಥದ್ದು ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನಂತೂ ಮಾಡ್ತಾಯಿದ್ದೇನೆ. ಅದಕ್ಕೆ ಇನ್ನೂ ಎಲ್ಲ ಉಳಿದ ಎಂ ಪಿಗಳಿಗೂ ಹೆಚ್ಚಿನ ರೀತಿಯಂತ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿಕೊಂಡು ಇದನ್ನು ಒತ್ತಾಯ ಮಾಡಿ ಮಹದಾಯಿ ಇದಕ್ಕೆ ಪರ್ಮಿಷನ್ ಸಿಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನಿ. ಆರೋಗ್ಯ ಇಲಾಖೆಯವರು ಆಯಾ ರಾಜ್ಯ ಹೆಚ್ಚಿನ ರೀತಿ ಕಾಳಜಿ ತೊಗೋಬೇಕು ಮತ್ತು ಲಾಸ್ಟ್ ಟೈಮ್ ಏನು ಅನುಭವ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಪೂರ್ವವಾಗಿ ಏನೇನು ತಯಾರಿ ಮಾಡ್ಕೋಬೇಕು, ಅದಕ್ಕೇನು ಇದು ಮಾಡಬೇಕು, ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದೆಲ್ಲ ಕಾರ್ಯಕ್ರಮ ಹಾಕ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಸಹಿತಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೀನಿ. ಅದೇ ಇದೆ ನೋಡ್ರಿ, ಇವೆಲ್ಲ ಇಶ್ಯೂ ಅವಾರ್ಡಿನ ಪಾಸ್ ಆದ ಟ್ರಿಬ್ಯುನಲ್, ಅದ್ರ ಮುಂದೆ ಚರಿವಾದ ಗೋವಾದ ವಾದ ಮೊದಲಿಂದ ಇದೇ ಇದೆ. ಪರಿಸರ ಮತ್ತು ಇದಕ್ಕೆ ಅರಣ್ಯಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಇದೆ. ಹೀಗಾಗಿ ಈಗ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಲೈನು ಯಾಕಾಗಲ್ಲ, ಕೋರ್ಟಿನ ಮಟ್ಟ, ಹೈಕೋರ್ಟ್ ಮಟ್ಟ ಹೋದರು, ಸುಪ್ರೀಂ ಕೋರ್ಟ್ ಮಟ್ಟ ಹೋದರು, ಅದೆಲ್ಲ ಕಡೆಗೆ ಫೇಲ್ಯೂರ್ ಆಗಿ ಡಿಸ್ಮಿಸ್ ಆದಮೇಲೆ ಈಗ ಚಲೋ ಆತು. ಈಗ ಯಾವ ಅಟಲ್ ಬಿಹಾರಿ ವಾಜಪೇಯಿ, ನಾನು ಗುರ್ತಿದ್ದ ನಾಪಸ್ ಅವಾಗ ಭೂಮಿ ಪೂಜೆ ಮಾಡಿಸಿದ್ವಿ ನಾವು, ಯಾರೋ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ. ಇನ್ನೂವರೆಗೆ ಅದು ಅನುಷ್ಠಾನ ಆಗ್ತಾಯಿಲ್ಲ. ಕಾರಣ ಈ ಪರಿಸರವಾದಿಗಳನ್ನಂತ ಹೆಸರಿಟ್ಟುಕೊಂಡು ಇವತ್ತು ಈ ಯೋಜನೆಗಳನ್ನು ಮಣ್ಣು ಮುಗಿಸುವಂಥದ್ದು.